ಹಲೋ ಗಾಯ್ಸ್, ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಈ ಒನ್ ಶಾಟ್ ನೋ ಕಟ್ ಜಿಮ್ ಬ್ಲಾಗ್ಗೆ. ಇವತ್ತು ಬುಧವಾರ, ಇವತ್ತು ಟ್ರೈಸೆಪ್ಸ್ ಡೇ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ನಾನು ನಾಷ್ಟ ಮಾಡಾದ್ಮೇಲೆ ಜಿಮ್ ಬರ್ತಿದ್ದೆ. ಇವತ್ತು ಅಮ್ಮ ಬಹಳ ಇಡ್ಲಿ ಕೊಟ್ಬಿಟ್ರು ತಿನ್ನಕ್ಕೆ, ಹೊಟ್ಟೆ ಫುಲ್ ಆಗಿತ್ತು. ಸೊ ಅದಕ್ಕೆ ನಾರ್ಮಲ್ ಟೈಮ್ಗಿಂತ 1 hour ಲೇಟ್ ಆಯಿತು ಜಿಮ್ ಬರೋಕ್ಕೆ. ಬಟ್ ಎನಿವೇಸ್, ನೋ ಎಕ್ಸ್ಕ್ಯೂಸಸ್, ಇವಾಗ ಫುಲ್ ಎನರ್ಜೈಸ್ಡ್ ಆಗಿದ್ದೇನೆ. ಆ್ಯಂಡ್ ಅಗೇನ್ ನಿಮ್ಗೆ ಗೊತ್ತಿರೋ ಹಂಗೆ ನಾನು ಮನೇಲೆ ವಾರ್ಮ್ ಅಪ್ ಮಾಡ್ಕೊಂಡ್ ಬರ್ತೀನಿ ಸ್ವಲ್ಪ, ಯಾಕಂದ್ರೆ ಇಲ್ಲಿ ಭಾಳ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಮನೇಲಿ ಆಡಿ ಟ್ರೈಸೆಪ್ಸ್ಗೆ ಸ್ವಲ್ಪ 1-2 ವಾರ್ಮ್ ಅಪ್ ಮಾಡ್ಕೊಂಡ್ ಬಂದಿದ್ದೆ ಎಕ್ಸಸೈಸಸ್. ಆದ್ರೂ ಇಲ್ಲಿ ನಿಮ್ಗೆ ತೋರ್ಸಕ್ಕಂತ ಹೇಳ್ಬಿಟ್ಟು 2 ಟ್ರೈಸೆಪ್ಸ್ ರಿಲೇಟೆಡ್ ವಾರ್ಮ್ ಅಪ್ ಮಾಡಿ ತೋರಿಸ್ತೇನೆ. ಅಗೇನ್ ಭಾಳ ಮಾಡಲ್ಲ, 2 sets 8 to 10 reps ಮಾಡಿ ಸ್ಟಾರ್ಟ್ ಮಾಡೋಣ ಮೇನ್ ಎಕ್ಸಸೈಸ್ ಫಾರ್ ಟ್ರೈಸೆಪ್ಸ್. ಸೊ ನಮ್ಮ ಫಸ್ಟ್ ವಾರ್ಮ್ ಅಪ್ ಅಲ್ಲಿದೆ. ಸೊ ಸ್ಟಾರ್ಟ್ ಮಾಡೋಣ. 1 2 3 4 5 6 7 8 9. ಅಗೇನ್ ವಾರ್ಮ್ ಅಪ್ ಇದು ಭಾಳ ಎನರ್ಜಿ ವೇಸ್ಟ್ ಮಾಡೋದು ಬೇಡ. ನೋಡಿ ಮನೇಲಿ ಮಾಡ್ಕೊಂಡ್ ಬಂದಿದ್ದೀನಿ. ಸಿಂಪಲ್ ಎಕ್ಸಸೈಸ್. ಕೆಡೆ ತನಕ ಹೋಗಿ ಮೇಲೆ ಬನ್ನಿ, ಫುಲ್ ಸ್ಟ್ರೆಚ್ ಮಾಡಿ ಕೈನ, ಟ್ರೈಸೆಪ್ಸ್ ಬೀಳೋ ಹಂಗೆ. ಸೊ ಸೆಕೆಂಡ್ ಸೆಟ್ ಮಾಡ್ಬೋಣ. 1 2 3 4 5 6 7 8 9 10. ಯಾವ್ದು ಎಕ್ಸರ್ಸೈಸ್ ಮಾಡಿದ್ರು 1 ನ್ಯಾಪ್ಕ ಇಟ್ಕೊಳ್ಳಿ, ಸ್ವಲ್ಪ ರೆಸ್ಟ್ ತೊಗೊಳ್ಳಿ. ಡೈರೆಕ್ಟ್ ಆಗಿ ನೆಕ್ಸ್ಟ್ ಎಕ್ಸರ್ಸೈಸ್ ಹೋಗಕ್ಕೆ ಹೋಗ್ಬೇಡಿ. ಅಟ್ಲೀಸ್ಟ್ ಒಂದು 5 ಇಲ್ಲ 10 seconds ರೆಸ್ಟ್ ತೊಗೊಂಡಾದ್ಮೇಲೆ ನೆಕ್ಸ್ಟ್ ಎಕ್ಸರ್ಸೈಸ್ ಹೋಗಿ. ಅಗೇನ್ ಇದು ಸೆಟ್ ಮಧ್ಯೆ ಆಗಿರ್ಬೋದು, ಎಕ್ಸರ್ಸೈಸ್ ಮಧ್ಯೆ ಆಗಿರ್ಬೋದು. ಸೆಟ್ ಮಧ್ಯ ಸ್ವಲ್ಪ ಕಮ್ಮಿ ರೆಸ್ಟ್ ತೊಗೊಳ್ಳಿ, ಆದರೆ ಎಕ್ಸರ್ಸೈಸ್ ಮಧ್ಯ ಅಟ್ಲೀಸ್ಟ್ ಒಂದು 30 seconds ಇಲ್ಲ 40 seconds ರೆಸ್ಟ್ ತೊಗೊಳ್ಳಿ. ಇಲ್ಲ ಇನ್ನು ರಿಕವರ್ ಆಗಿರಲ್ಲ, ನೀವು ಬೇಗ ಡ್ಯಾಮೇಜ್ ಮಾಡಿಬಿಡ್ತೀರಾ. ಸೊ ನಮ್ಮ ಸೆಕೆಂಡ್ ವಾರ್ಮ್ ಅಪ್ ಅಲ್ಲಿದೆ. ಸೆಕೆಂಡ್ ಎಕ್ಸಸೈಸ್ ವಾರ್ಮ್ ಅಪ್ ಮಾಡ್ಬಿಡೋಣ. ಸೊ ಇದನ್ನ ಕಂಫರ್ಟೇಬಲ್ ಡಿಸ್ಟೆನ್ಸಲ್ಲಿ ಇಟ್ಕೊಳ್ಳಿ. 2 benches, 1 bench ಮೇಲೆ ಕಾಲ್ ಹಿಂಗೆ ಇಟ್ಕೊಳ್ಳಿ. ಕಾಲ್ ಸ್ಟ್ರೈಟ್ ಇರ್ಬೋದು, ಸ್ವಲ್ಪ ಬೆಂಡು ಇರ್ಬೋದು, ಯಾವ್ದು ಬೇಕಾದ್ರೆ ನಡೆಯುತ್ತೆ. ಕೈನ ಫುಲ್ ಸ್ಟ್ರೈಟ್ ಮಾಡ್ಕೊಳ್ಳಿ, ಚೆಸ್ಟ್ನ ಮುಂದೆ ಮಾಡಿ ಕೆಳಗೆ ಹೋಗಿ ಅಷ್ಟೇ. ಸೊ 10 to 12 ಹಿಯರ್ ಆಲ್ಸೋ. ಆದರೆ 1 ನ್ಯಾಪ್ಗೆ ಇಟ್ಕೊಳ್ಳಿ. ಸ್ಟಾರ್ಟಿಂಗ್ ಅಲ್ಲ, ಇನ್ನು ವೆಯ್ಟ್ ಏನು ಹಾಕೊಳಕ್ ಹೋಗ್ಬೇಡಿ. ನೀವು ಹಾಗೆ ಪ್ರೋಗ್ರೆಸ್ ಆದಂಗೆ ಇನ್ನೊಂದು ಸ್ವಲ್ಪ ಭಾಳ ದಿವಸ ಆದಮೇಲೆ ಲೈಕ್ ಈಸಿ ಅನ್ಸಿದ್ರೆ ಯಾವ್ದಾದ್ರು ವೆಯ್ಟೆಡ್ ಪ್ಲೇಟ್ ತೊಗೊಂಡ್ಬಿಟ್ಟು ತೊಡೆ ಮೇಲೆ ಇಟ್ಕೊಳ್ಳಿ. ಆಮೇಲೆ ಸೇಮ್ ಪಾಸ್ಚರ್ನ ರಿಪೀಟ್ ಮಾಡಿ. ಆ್ಯಕ್ಚುಲಿ ನಾನು ಹೋದ ವಾರ 5 kg ಅಲ್ಲಿ ಮಾಡಿದ್ದೆ. ಇವಾಗ ಬೇಕಾದ್ರೆ ನಿಮಗೆ 10 kg ಅಲ್ಲಿ ಮಾಡಿ ತೋರಿಸ್ತೀನಿ. 1 second. ಸೊ ನಿಮ್ಗೆ ಗೊತ್ತಿರೋ ಹಂಗೆ ಇದು 10 kg ಪ್ಲೇಟ್. ಈ ಪ್ಲೇಟ್ನ ಲೈಕ್ ಆ್ಯಕ್ಚುಲಿ ಯಾರೋ ಸಪೋರ್ಟ್ಗಿದ್ರೆ ಒಳ್ಳೇದಿದು. ಇಂಬ್ಯಾಲೆನ್ಸ್ ಆದರೆ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಮತ್ತು ಆ್ಯಕ್ಚುಲಿ ಕೆಳಗಡೆ ಟೈಲಿಂಗ್ ಎಲ್ಲ ಫ್ಲೋರಿಂಗ್ ಮಾಡಿರ್ತಾರಲ್ಲ, ಅದು ಹಾಳಾಗೋಗುತ್ತೆ. ಆದ್ರೂ ಟ್ರೈ ಮಾಡ್ತೀನಿ, ನೋಡಿ ಕಲ್ತ್ಕೊಳ್ಳಿ. ಆದರೆ ನನ್ನ ಸಜೆಷನ್ ಏನಂತಂದರೆ ಯಾರು ಸಪೋರ್ಟ್ ಇದ್ರೆ ಅಷ್ಟೇ ವೆಯ್ಟ್ ಇಟ್ಕೊಳಕ್ಕೆ ಹೋಗಿ, ಇಲ್ಲ ನಿಮಗೆ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸೇಮ್ ಥಿಂಗ್, ಕಾಲು ಸ್ವಲ್ಪ ಬೆಂಡ್ ಮಾಡಿ, ಕೈ ಸ್ಟ್ರೈಟ್ ಇಟ್ಕೊಳ್ಳಿ, ಚೆಸ್ಟ್ ಮುಂದೆ ಮಾಡಿ, ಡೌನ್. 1 2 3 4 5 6 7 8 9 10. ಅಗೇನ್ ಒಂದು ಸ್ಮಾಲ್ ಟಿಪ್, ಈ ವರ್ಕೌಟ್ ಮಾಡುವಾಗ ಕೆಳಗಡೆ ಹೋಗಿ ಭಾಳ ಕೆಳಗಡೆ ಹೋಗ್ಬೇಡಿ. ಯಾಕಂದರೆ ಭಾಳ ಕೆಳಗಡೆ ಹೋದಾಗ ನೀವು ವೆಯ್ಟ್ ಇಟ್ಕೊಂಡು ಮಾಡಿದಾಗ ಸ್ವಲ್ಪ ಶೋಲ್ಡರ್ ಟೇರ್ ಆಗೋ ಇಲ್ಲ ಮಸಲ್ ಟೇರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೋಡ್ಕೊಂಡು ಮಾಡಿ. ವೆಯ್ಟ್ ಇಟ್ಟು ಬಂದ್ಬಿಡೋಣ ವಾಪಸ್ಸು. ಟ್ರೈಸೆಪ್ಸ್ ಸ್ವಲ್ಪ ಹೀಟ್ ಆದಂಗಿದೆ. ಅಗೇನ್ ನೀವು ಯಾವ ಎಕ್ಸರ್ಸೈಸ್ ಮಾಡಿದ್ರು
ನಿಮ್ಗೆ ಏನಾದ್ರು ಆ ಬಾಡಿ ಪಾರ್ಟ್ ಪೇನ್ ಆಗ್ತಿದೆ, ಬೇರೆ ಯಾವ ಬಾಡಿ ಪಾರ್ಟು ಪೇನ್ ಆಗ್ತಿಲ್ಲ ಅಂತಂದ್ರೆ ಆ ಎಕ್ಸರ್ಸೈಸ್ ಕರೆಕ್ಟಾಗಿ ಹಿಟ್ ಆಗಿದೆ ಅಂತ ಅರ್ಥ ನಿಮ್ಮ ಬಾಡಿ ಪಾರ್ಟ್ಗೆ. ಅದೊಂದು ಸೈನ್ ಜ್ಞಾಪಕ ಇಟ್ಕೊಳ್ಳಿ. ಎಕ್ಸಾಂಪಲ್ ನಾನು ಮಾಡಿದ್ದು ನಾನು ಹೇಳಿದ್ನಲ್ಲ, ಜಾಸ್ತಿ ಕೇಳೋದ್ರೆ ಶೋಲ್ಡರ್ ಬೀಳುತ್ತೆ ಅಂತ. ನಿಮ್ದು ಏನಾದ್ರು ಶೋಲ್ಡರ್ ಪೇನ್ ಆಗಿ ಸ್ಟಾರ್ಟ್ ಆದ್ರೆ ನೀವು ಒಂದು ಭಾಳ ಕೇಡ ಹೋಗಿದ್ದೀರಾ, ಇಲ್ಲ ನಿಮ್ಮ ಶೋಲ್ಡರ್ನ ಇನ್ವಾಲ್ವ್ ಮಾಡ್ತೀರಾ ಎಕ್ಸರ್ಸೈಸ್ ಎಲ್ಲ ಅಂತ ಅರ್ಥ. ಸೊ ಜ್ಞಾಪಕ ಇಟ್ಕೊಳ್ಳಿ ಇವೆಲ್ಲ ಟಿಪ್ಸು. ಸೊ ನಮ್ಮದು ವಾರ್ಮ್ ಮುಗ್ದೋಯ್ತು. ಲೆಟ್ಸ್ ಗೋ ವಿತ್ ಎಕ್ಸರ್ಸೈಸಸ್ ಫಾರ್ ಟ್ರೈಸೆಪ್ಸ್. ಸ್ಟಾರ್ಟಿಂಗಲ್ಲಿ ನಾನು ಅದು ಬೆಂಟ್ ಆಗಿರೋ ಈ ಥರ ಬಾರ್ಬೆಲ್ ಯೂಸ್ ಮಾಡ್ತಾ ಇದ್ದೀನಿ. ಟ್ರೈಸೆಪ್ಸ್ಗಂತಾನೆ ಇರೋದು ಇದು. ಸೇಮ್ 5 kg ವೇಟ್, 5 kg ವೇಟ್ ಎರಡು ಕಡೆ ಹಾಕೊಂಡಿದ್ದೀನಿ. ನಾನು ನಿಮಗೆ ಎಲ್ಲ ವಿಡಿಯೋಸಲ್ಲಿ ಹೇಳ್ತಾ ಇರ್ತೀನಿ, ಲಾಕ್ ಹಾಕೊಂಡು ಮರಿಬೇಡಿ. ಒಂದು ಸಿಂಪಲ್ ಥಿಂಗ್ ಇದು, ಆದರೆ ಇಂಜುರಿನ ಬೇಜಾನ್ ತಡೆಯುತ್ತೆ ಇದು. ಸೊ ರಿಸ್ಟ್ ಒಳಕ್ಕೆ ಹೋಗ್ಬೇಡಿ, ಲಾಕ್ ಹಾಕೊಂಡು ಯಾವತ್ತು ಮಾಡಿ. ಅಗೇನ್ ಫಸ್ಟ್ ಸೆಟ್, ಸೊ ವೇಟ್ ಕಮ್ಮಿ ಅನ್ಸಿರ್ಬೋದು ನಿಮಗೆ, 5 kg, ಟೋಟಲ್ 10 kg ಇದೆ. ನೆಕ್ಸ್ಟ್ ಸೆಟ್ ಆದಂಗೆ 5 kg ಎಕ್ಸ್ಟ್ರಾ ಹಾಕೊಂಡು ಹೋಗೋಣ. ಲಾಸ್ಟಲ್ಲಿ ಮೋಸ್ಟ್ಲಿ 30 kg ಟೋಟಲ್ ಮಾಡೋಣ ಥರ್ಡ್ ಸೆಟ್ಟಲ್ಲಿ. ಸೊ ಇದು ಎಕ್ಸರ್ಸೈಸ್ ಸಿಂಪಲ್, ಕಾಂಪ್ಲಿಕೇಟ್ ಮಾಡೋಕೆ ಹೋಗ್ಬೇಡಿ. ಸುಮ್ಮನೆ ಒಳಗಡೆ ಇಟ್ಕೊಳ್ಳಿ, ಹಿಂಗೆ ಮಲ್ಕೊಳ್ಳಿ. ಸಾರಿ, ಕ್ಯಾಪ್ನ ತೆಗೆದ್ಬಿಡೋಣ. ನನ್ನ ಕ್ಯಾಪ್ ಹಾಕೊಳ್ಳೋ ಸಿಂಪಲ್ ರೀಸನ್ ಏನಂತಂದ್ರೆ ನನ್ನ ಕೂದಲು ಕಣ್ಣಲ್ಲಿ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟೆ. ಸೊ ಲೆಟ್ಸ್ ಸ್ಟಾರ್ಟ್ ಮಾಡೋಣ. ಸೊ ಸಿಂಪಲ್, ಕೈನ ಮೇಲೆ ಇಟ್ಕೊಳ್ಳಿ 90 ಡಿಗ್ರೀಸ್ ಮೇಲೆ. ಸೇಮ್ ಸ್ವಲ್ಪ ಹಿಂದೆ ತೊಗೊಂಬನ್ನಿ, 90 ಡಿಗ್ರೀಸ್ಗಿಂತ ಸ್ವಲ್ಪ ಹಿಂದೆ. ಆಮೇಲೆ ಇಷ್ಟೇ ಬೆಂಡ್. ನಿಮ್ದು ನೋಡ್ಕೊಳ್ಳಿ, ನಿಮ್ದು ಕೂಲ್ ತನಕ ಬರ್ಬೇಕು ಕೈ ಅಷ್ಟೇ. Three, 4, 5, 6, 7, 8, 9, 10, 11, 12. ಸೊ ಆ್ಯಕ್ಚುಲಿ ನಿಮಗೆ ಲೈಕ್ ನೀವು ಫಾರ್ಮ್ ನೋಡ್ಬೋದಾಗಿತ್ತು, ಲೈಕ್ ಯಾವ ಥರ ಮಾಡಿದೆ ಅಂತ. ಸೇಮ್ ಫಾರ್ಮ್ನ ವೆಯ್ಟ್ ಜಾಸ್ತಿ ಹಾಕೊಂಡಾಗೂ ಕಂಟಿನ್ಯೂ ಮಾಡಬೇಕಾಗುತ್ತೆ ನೀವು. ಇದು ಆ್ಯಕ್ಚುಲಿ ನನಗೆ ಕಮ್ಮಿ ವೆಯ್ಟ್ ಅನ್ನಿಸ್ತು. ಸೊ ನೆಕ್ಸ್ಟ್ ಇನ್ನ 5 kg ಹಾಕೋಣ ಈ ಸೈಡು. ಟೋಟಲ್ 10 kg ಈ ಸೈಡ್ ಮಾಡೋಣ ಸೆಕೆಂಡ್ ಸೆಟ್ಗೆ. ಸೊ ವೆಯ್ಟ್ ಎತ್ತಾಕೊಂಬೋಣ. ಸೊ 5 kg. ಅರೆ ನಾ ಎಲ್ಲ ಸರಿ ಹೇಳ್ತಾ ಇರ್ತೀನಿ ನಿಮಗೆ, 5 kg ಸಿಗೋದು ಈ ಜಿಮ್ಮಲ್ಲಿ ಭಾಳ ಕಷ್ಟ. ಇರೋದೇ 4 ಪ್ಲೇಟ್, ಎಲ್ಲೋ ಒಂದು ಸಿಕ್ಕಿರ್ತಾರೆ. ಇಲ್ಲ ಇಟ್ಟವ್ರು ನೋಡ್ಬೋದು ನೀವು, ಚೆಸ್ಟ್ ಎಕ್ಸಸೈಸ್ಗೆ ಆಗಿ ಇಟ್ಬಿಟ್ಟವ್ರೆ. 5 kg ಸಿಗೋದೇ ರೇರ್ ಇಲ್ಲಿ. ಇಲ್ಲ ನಾವು ಇನ್ನೊಂದು ಮಾಡ್ಬೋದಾಗಿತ್ತು. ನಾವು ಬೇಕಾದ್ರೆ 5 kg ಎರಡು ತೆಗೆದ್ಬಿಟ್ಟು ಡೈರೆಕ್ಟ್ 10 kg ಆಗ್ಬೋದಾಗಿತ್ತು. ಆದರೆ ಮತ್ತೆ 10 kg ತಗೊಂಬರೋದು, 5 kg ತೆಗಿಯೋದು ಏನಕ್ಕೆ ಬೇಕು? ಅಪರೂಪಕ್ಕೆ ಸಿಕ್ಬಿಡ್ತು 5 kg. ಸೊ ಟೋಟಲ್ 10 kg ಆಗಿದೆ. ಹಾಗೆ ನೀವು ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ಜಾಸ್ತಿ ವೆಯ್ಟ್ ಎತ್ಬೋದು, ಪ್ರಾಬ್ಲಮ್ ಏನಿಲ್ಲ. ಆದರೆ ಒಂದು ಆ್ಯಪ್ ಇಟ್ಕೊಳ್ಳಿ, ಫಾರ್ಮ್ ಕರೆಕ್ಟಾಗಿ ಇರಬೇಕು. ಸೊ ಸೆಕೆಂಡ್ ಸೆಟ್ ಸ್ಟಾರ್ಟ್ ಮಾಡೋಣ. ಸೇಮ್ ಥಿಂಗ್, ಮೇಲೆ ಎತ್ಕೊಳ್ಳಿ, ಕೈ ಸ್ವಲ್ಪ ಹಿಂದೆ ಮಾಡಿ, ಬೆಂಡ್. 1, 2, 3, 4, 5, 6, 7, 8, 9, 10, 11, 12. ಇವಾಗ ವೇಟ್ ಅನಿಸಿದೆ ಕರೆಕ್ಟಾಗಿದೆ ಅಂತ. ಸೊ ಸೆಕೆಂಡ್ ಸೆಟ್ ಆಗಿದೆ ಕಂಪ್ಲೀಟ್. ಲೆಟ್ಸ್ ಗೋ ಫಾರ್ ಥರ್ಡ್ ಸೆಟ್. ಥರ್ಡ್ ಸೆಟ್ಗೆ 2.5 kg ಎಕ್ಸ್ಟ್ರಾ ಹಾಕೋಣ. ಸೊ ಟೋಟಲ್ 12.5. ಸೊ ಟೋಟಲ್ 25 kg ಆಗಿದೆ ಇದು. ನಾ ಇನಿಷಿಯಲಿ ನಿಮ್ಗೆ ಹೇಳಿದೆ
ಮೋಸ್ಟ್ಲಿ 15 kg ಈ ಸೈಡ್ ಮಾಡೋಣ ಅಂತ. ಅರೆ ನನಗೆ ಯಾಕೋ 12.5 ಸಾಕು ಅನ್ನಿಸ್ತದೆ. ಯಾಕಂತಂದರೆ ನಾವು ಹೋದ ಸರಿನೂ ಬರೀ 10 kg ಅಷ್ಟೇ ಮಾಡಿದ್ದೆ ಹೋದ ವಾರ. ಈ ವಾರ 12.5 ತನಕ ಹೋಗ್ತಾ ಇದ್ದೀನಿ. ಸೊ ಒನ್ ಸ್ಟೆಪ್ ಎಟ್ ಎ ಟೈಮ್ ಮಾಡೋಣ. ಡೈರೆಕ್ಟಾಗಿ 15 ಹೋಗೋದು ಬೇಡ. ನೆಕ್ಸ್ಟ್ ವೀಕ್ ಬೇಕಾದ್ರೆ 15 ಮಾಡೋಣ. ನೀವು ಬೇಕಾದ್ರೆ ಸೈಡ್ ಆಂಗಲ್ ಇಂದ ತೋರಿಸ್ತೀನಿ ಹೆಂಗ್ ಮಾಡೋಣ ಅಂತ ನೋಡ್ಬೋದು ನೀವು. ಸೊ ಸೈಡ್ ಆಂಗಲ್, ಲಾಕ್ ಗಟ್ಟಿ ಇದೆ ಒಂದ್ಸರಿ ಚೆಕ್ ಮಾಡ್ಬಿಡಿ. ಯಾಕಂದ್ರೆ ಒಂದೊಂದ್ಸರಿ ಅದು 2 ಪ್ಲೇಟ್ ಹಿಂದೆ ಮುಂದೆ ಆದಾಗ ಲಾಕ್ ಸ್ವಲ್ಪ ಲೂಸ್ ಆಗುತ್ತೆ. ಸೊ ಥರ್ಡ್ ಸೈಡ್ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟಿಂಗ್ ಸ್ವಲ್ಪ ಕಂಫರ್ಟೇಬಲ್ ಆಗಿ ಲೈಕ್ ಪೊಸಿಷನ್ಗೆ ಬನ್ನಿ. ಡೈರೆಕ್ಟ್ ಸ್ಟಾರ್ಟ್ ಮಾಡಕ್ ಹೋಗ್ಬೇಡಿ. ಪೊಸಿಷನ್ ಕರೆಕ್ಟ್ ಇಟ್ಕೊಳ್ಳಿ ಫಸ್ಟ್, ಆಮೇಲೆ ಸ್ಟಾರ್ಟ್ ಮಾಡೋಣ. 1 2 3 4 5 6 7 8 9 10. ನೀವು ನೋಡ್ಬೋದು ನಾನು 8 ತನಕ ಲೈಕ್ ಎತ್ತದ ಕೈ ಹಿಂಗಿತ್ತು. 9 10ಗೆ ಸ್ವಲ್ಪ ಅಗಲ ಆಯ್ತು. ಆಕ್ಚುಲಿ ನೀವು ಎತ್ತೋವಾಗ ಮೇಕ್ ಶೋರ್ ಕೈ ಹತ್ರ ಇಟ್ಕೊಳ್ಳೋಂಗೆ. ಕೈ ವೈಡ್ ಆದ್ರೆ ಹಿಂಗಾಗುತ್ತೆ ಎಕ್ಸಸೈಸ್, ಅಂದ್ರೆ ಲೈಕ್ ಹಿಂಗಾಗುತ್ತೆ. ಅದು ತಪ್ಪು ಆಕ್ಚುಲಿ. ಅವಾಗ ನಿಮ್ಗೆ ಶೋಲ್ಡರ್ ಸ್ವಲ್ಪ ವೈಡ್ ಆದಾಗ ಶೋಲ್ಡರ್ ಬೀಳೋ ಸ್ಟಾರ್ಟ್ ಆಗುತ್ತೆ. ಸೊ ಮೇಕ್ ಶೋರ್ ಕೈ ಹತ್ರ ಇದ್ದು ಹಿಂಗ್ ಮಾಡಿ. ಹಾಗೆ ನಾನು ಕರಡಿ ಇಟ್ಕೊಂಡು ಮಾಡ್ತಿದ್ದೆ. ಲಾಸ್ಟ್ 2 reps ಇದ್ದಾಗ ಅವಾಗ ಸ್ವಲ್ಪ ವೈಡ್ ಆಯ್ತು ನನಗೆ. ಮೇಕ್ ಶೋರ್ ಅದು ನೀವು ತಪ್ಪು ಮಾಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಎಕ್ಸಸೈಸ್ ಹೋಗೋಣ. ನೆಕ್ಸ್ಟ್ ಎಕ್ಸಸೈಸ್ ಸೆಟಪ್ ಇಲ್ಲಿದೆ. ರೋಪ್ ಪುಲ್ ಡೌನ್. ಸೊ ಈ ರೋಪ್ನ ಯೂಸ್ ಮಾಡಿಬಿಟ್ಟು ಟ್ರೈಸೆಪ್ಸ್ ಎಕ್ಸಸೈಸ್ ಮಾಡೋಣ. ನೆಕ್ಸ್ಟ್ ಇದು ಆ್ಯಕ್ಚುಲಿ ಟ್ರೈಸೆಪ್ಸ್ ಕಷ್ಟ ಎಕ್ಸಸೈಸ್ ಇದು. ಯಾಕಂತಂದರೆ ನೀವು ಡ್ರ್ಯಾಗ್ ಮಾಡಿದಾಗ ಫುಲ್ ಸ್ಟ್ರೈನ್ ಬೀಳುತ್ತೆ. ಲೈಕ್ ನೀವು ಜಾಸ್ತಿ ಹೊತ್ತು ಇಟ್ಕೊಂಡು ಹಿಂಗೆ ಹೋಲ್ಡ್ ಮಾಡಿದಾಗ ಸ್ಟ್ರೈನ್ ಭಾಳ ಬೀಳುತ್ತೆ. ಸೊ ಅದಕ್ಕೆ ನೀವು ನೋಡಿರ್ಬೋದು ಈ ಎಕ್ಸಸೈಸ್ ನೀವು ಯೂಟ್ಯೂಬ್ ವಿಡಿಯೋ ಅಲ್ಲಿ ಎಲ್ಲಿ ಬೇಕಾದ್ರೂ ನೋಡಿದ್ರು ಕಮ್ಮಿ ವೆಯ್ಟಲ್ಲಿ ಮಾಡಿರ್ತಾರೆ. ಯಾರು ಜಾಸ್ತಿ ವೆಯ್ಟ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ನೀವು ಜಾಸ್ತಿ ವೆಯ್ಟ್ ಮಾಡಿದ್ರೆ ನಿಮ್ಮ ಶೋಲ್ಡರ್ ಇನ್ವಾಲ್ವ್ ಆಗುತ್ತೆ. ನೀವು ಹಿಂಗೆ ಮೂವ್ಮೆಂಟ್ ಮಾಡ್ತೀರಾ, ಅದು ಆ್ಯಕ್ಚುಲಿ ತಪ್ಪದು. ನೀವು ಜಸ್ಟ್ ಮೂವ್ಮೆಂಟ್ ಇಷ್ಟೇ ಇರಬೇಕು. ಅದಕ್ಕೆ ನೀವು ವೆಯ್ಟ್ ಕಮ್ಮಿ ಹಾಕೊಂಡ್ರೆ ಅಷ್ಟೇ ಎಫೆಕ್ಟಿವ್ ಆಗಿರುತ್ತೆ. ಸೊ ನಾನಿವಾಗ 15 kg ಹಾಕೊಂಡಿದ್ದೀನಿ. ಫಸ್ಟ್ ಸೆಟ್ ಸ್ಟಾರ್ಟ್ ಮಾಡೋಣ ಫಾರ್ 15 kg. ಸೇಮ್ ಚೆಸ್ಟ್ ಮುಂದೆ ಮಾಡಿ, ಕಾಲನ್ನ ಸ್ವಲ್ಪ ಬೆಂಡ್ ಮಾಡಿ, ಫುಲ್ ಅಷ್ಟೇ. 3 4 5 6 7 8 9 10 11 12. ಸಿಂಪಲ್ ಅನಿಸ್ತಿರ್ಬೋದು ನಿಮಗೆ, ಮಾಡಿದಾಗ ಗೊತ್ತಾಗುತ್ತೆ ಎಕ್ಸಸೈಸ್. ಲೈಕ್ ನೀವು ಪುಲ್ ಮಾಡಿದಾಗ ಫುಲ್ ಸ್ಟ್ರೆಚ್ ಆಗುತ್ತಲ್ಲ, ಬೇಜಾನ್ ಸ್ಟ್ರೈನ್ ಬೀಳುತ್ತಿಲ್ಲ. ನೀವು ನೋಡ್ಬೋದು ಫುಲ್ಲು ಲೈಕ್ ಕಟ್ಟು ಫೀಲಿಂಗ್ ಬರುತ್ತಿಲ್ಲ, ಫುಲ್ ಕಟ್ ಆಗೋ ಫೀಲಿಂಗ್ ಬರುತ್ತೆ. ಆಕ್ಚುಲಿ ಬಿದ್ದನೆ ನಿಮ್ಗೆ ಕರೆಕ್ಟ್ ಆಗಿದೆ ಅಂತ, ಲೈಕ್ ಕರೆಕ್ಟಾಗಿ ವರ್ಕೌಟ್ ಮಾಡ್ತೀವಿ ಅಂತ ಅರ್ಥ ಅದು. ಸೊ ಸೆಕೆಂಡ್ ಸೆಟ್ ಹೋಗೋಣ. 20 kg. ಸೊ ಸೆಕೆಂಡ್ ಸೆಟ್ 20 kg ಸ್ಟಾರ್ಟ್ ಮಾಡೋಣ. 1 2 3 4 5 6 7 8 9 10. ಆ್ಯಕ್ಚುಲಿ 11 12 ಮಾಡ್ಬೋದಾಗಿತ್ತು, ಆದರೆ ನಂಗೆ ಸ್ವಲ್ಪ ಕೈ ವೈಡ್ ಆದಂಗೆ ಅನ್ನಿಸ್ತು. ಸೊ 10 ತನಕ ಸಾಕು. ಆ್ಯಕ್ಚುಲಿ ಬೀಳ್ತಿದೆ, ಹೆವಿ ಬೀಳ್ತಿದೆ ಕೈಗೆ. ನೀವು ನೋಡ್ಬೋದು ಫುಲ್ ಕಟ್ ಆಗ್ತದೆ ಇಲ್ಲಿ. ಸೊ ಥರ್ಡ್ ಸೆಟ್ಗೆ ಹೋಗೋಣ. ಥರ್ಡ್ ಸೆಟ್
5 kg ಎಕ್ಸ್ಟ್ರಾ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಮೋಸ್ಟ್ಲಿ ಈ ವೇಟು 8 to 10 ಇಲ್ಲ 6 to 8 ಅಷ್ಟೇ ನಂಗೆ ಸಾಧ್ಯ ಆಗ್ಬೋದು. ಆದರೆ ಟ್ರೈ ಮಾಡ್ತೀನಿ, ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ಟ್ರೈ ಮಾಡ್ತೀನಿ. ಲಾಸ್ಟ್ ಫೇಲಿಯರ್ ಆದಾಗ ಒಂದು ಸ್ವಲ್ಪ ಟ್ರೈ ಮಾಡ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ಓಹ್, ಮೋಸ್ಟ್ಲಿ 7ಗೆ ಫೇಲಿಯರ್ ಆಯ್ತು ನಂದು. ಅಷ್ಟಲ್ಲಿ ಹೆವಿ ಬಿತ್ತು ಕೈಗೆ, ನೀವು ನೋಡ್ತಿರ್ಬೋದು ಫುಲ್ ಕಟ್ ಬಿದ್ದಿದೆ ಇಲ್ಲಿ. ಸೊ ಇದು ಪಾರ್ಟ್ 1 ಆಗಿರುತ್ತೆ ಟ್ರೈಸೆಪ್ಸ್ ಎಕ್ಸರ್ಸೈಸ್ಗೆ. ಪಾರ್ಟ್ 1 ಅಲ್ಲಿ ಬಾರ್ಬೆಲ್ದು ಸ್ಲೀಪಿಂಗ್ ಪುಲ್ ಅಪ್ ಮಾಡಿದ್ವಿ, ಮತ್ತೆ ಕೇಬಲ್ದು ಪುಲ್ ಡೌನ್ ಮಾಡಿದ್ವಿ. ಇವೆರಡು ಎಕ್ಸರ್ಸೈಸ್ ಪಾರ್ಟ್ 1 ಮುಗಿಸೋಣ. ಪಾರ್ಟ್ 2 ಅಲ್ಲಿ ಮಿಕ್ಕಿದ 3 ಎಕ್ಸರ್ಸೈಸ್ ಫಾರ್ ಟ್ರೈಸೆಪ್ಸ್ ಮಾಡಿಬಿಟ್ಟು ಅದಲ್ಲಿ ಮುಗಿಸೋಣ. ಸೊ ಪಾರ್ಟ್ 1 ಇಲ್ಲಿಗೆ ಎಂಡ್ ಮಾಡೋಣ. ಆದರೆ ನೀವು ಇಲ್ಲಿ ತನಕ ಏನೋ ಬಂದಿದ್ದೀರಾ ಅಂತಂದರೆ, ನಿಮಗೆ ನಾನು ಮಾಡೋ ವಿಡಿಯೋಸ್, ನಾನು ಮಾಡೋ ಕಂಟೆಂಟ್ ಏನಾದ್ರು ಇಷ್ಟ ಆಗಿ ಇನ್ಸ್ಪಿರೇಷನಲ್ ಆಗಿ ಅನಿಸಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಸಿಗೋಣ ಪಾರ್ಟ್ 2 ಅಲ್ಲಿ. ಬಾಯ್.